ಕಬ್ಬು ಬೆಳೆಗಾರರ ಹೋರಾಟ 10 ದಿವಸದಿಂದ ನಡೀತಾ ಇದೆ. 9 ದಿವಸದಿಂದ ಇವತ್ತು ಒಂದು ರೀತಿಯಲ್ಲಿ ನಿರ್ಣಾಯಕ ದಿನ. ರಾಜ್ಯ ಸರ್ಕಾರ ಏನಾದರೂ ಒಂದು ತೀರ್ಮಾನ ತಗೊಳ್ಳೋದಕ್ಕೆ ಸಭೆಯನ್ನು ನಡೆಸ್ತಾ ಇದೆ. 9ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ ಬೆಳಗಾವಿ ಭಾಗದಲ್ಲಿ. ರೈತ ಹೋರಾಟಕ್ಕೆ ಶ್ರೀಶೈಲ ಶ್ರೀಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅಂದರೆ ಸ್ವಾಮೀಜಿಗಳು ಮಠಾಧೀಶರು ಕೂಡ ಇವತ್ತು ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ, ಸುಮಾರು 3-4 ಜನ ಸ್ವಾಮೀಜಿಗಳೆಲ್ಲ ಬಂದು ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಯಾವ ಸ್ವರೂಪದಲ್ಲಿದೆ? ಇಲ್ಲಿ ಪ್ರತಿಭಟನೆ ಇವಾಗ ಹೆಚ್ಚು ಕಡಿಮೆ ಹತ್ತರಗಿ ಟೋಲ್ಗೆ ಏನಾದ್ರು ಶಿಫ್ಟ್ ಆಗೋ ಸಾಧ್ಯತೆ ಇದೆಯಾ ಅಂತ? ಪ್ರತಿಭಟನೆ ಬಹಳಷ್ಟು ತೀವ್ರಗಳು ಸೇರುವಂತದ್ದು ನೋಡಬಹುದು. ಏನಂತಂದ್ರೆ ಬಹಳಷ್ಟು ಮಠಾಧೀಶರು ಇದಕ್ಕೆ ಅಂದ್ರೆ ಬಹಳಷ್ಟು ಮಠಾಧೀಶರು ಇದಕ್ಕೆ ಒಂದು ಸಪೋರ್ಟ್ ಅನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಿಂದ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಹಲವಾರು ಮಠಾಧೀಶರು ಇವತ್ತೇನಂತಾರೆ ಈ ಒಂದು ಸಭೆಗೆ ಸಪೋರ್ಟ್ ಮಾಡಿರುವಂಥದ್ದು ತಾವು ನೋಡ್ಬೋದು. ಎಲ್ಲರೂ ಕೂಡ ಸ್ವಾಮೀಜಿಗಳು ಶ್ರೀಗಳು ಇಲ್ಲಿ ಕೂತ್ಕೊಂಡಿದ್ದಾರೆ. ನಾವು ಏನೋ ರೈತರ ಜೊತೆ ಇದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ರೈತರ ಸಪೋರ್ಟ್ ಅನ್ನು ನಾವು ಮಾಡ್ತೀವಿ ಹಾಗೆ ಅಂತ ಹೇಳ್ತಾ ಇರುವಂಥದ್ದು. ಇದು ಪ್ರಮುಖವಾಗಿ ಗುರ್ಲಾಪುರದಲ್ಲಿ ಬಂದಂತೆ ಇವತ್ತು ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಯಾವ ಸಂಘಟನೆಗಳಿದ್ರು ಕೂಡ ಇವತ್ತು ನಾವು ಇಲ್ಲಿ ಬರ್ತಾ ಇದ್ದೀವಿ ಅಂತೇಳಿ. ಇನ್ನೊಂದು ಕಡೆ ತಾವು ಕೇಳಿದ ಪ್ರಶ್ನೆ ಏನಂತಂದ್ರೆ ಏನು 10 ಶಿಫ್ಟ್ ಆಗತ್ತೆ ಅಂತ ಹೇಳಿ, ಅಲ್ಲಿ ಒಂದಿಷ್ಟು ಬೆಳಗಾವಿ ಏನು ಬಂದ್ ಮಾಡಿದಕ್ಕಂತ ಒಂದಿಷ್ಟು ಕನ್ನಡಪರ ಕಾರ್ಯಕರ್ತರು ಮತ್ತೆ ಒಂದಿಷ್ಟು ರೈತರು ಏನಿದ್ದಾರೆ ಅವರೆಲ್ಲರೂ ಕೂಡ ಇವಾಗ ಅಲ್ಲಿ 10 ಟೋಲ್ ಹತ್ರ ಹೋಗ್ತಾ ಇರುವಂತದ್ದು. ಹೀಗಾಗಿ ಇದು ಏನು 10 ಹೋಗುವವರು ಬೇರೆ ಇದ್ದಾರೆ, ಮತ್ತೆ ಈಗ ತಾವು ನೋಡಬಹುದು ಈ ಒಂದು ಎಲ್ಲಿ ಕೂತ್ಕೊಂಡಂತ ಇವರು ಕೂಡ ಬೇರೆ ಇರುವಂತದ್ದು. ಹೀಗಾಗಿ ನಾವು ಏನಂತಂದ್ರೆ ಇವತ್ತು ವಿಶೇಷವಾಗಿ ಏನಂತಾರೆ ಶ್ರೀಶೈಲ ಜಗದ್ಗುರುಗಳು ಬಂದಿರುವಂತದ್ದು. ಶ್ರೀಶೈಲ ಜಗದ್ಗುರು ಏನಂತಂದ್ರೆ ಈಗ ನಮ್ಮ ಜೊತೆ ಮಾತಾಡ್ತಾರೆ. ಪ್ರಮುಖವಾಗಿ ಎಲ್ಲಾ ಶ್ರೀಗಳು ಕೂಡ ಇವತ್ತು ನಮ್ಮ ಜೊತೆ ಇರುವಂತದ್ದು. ಇದು ಶ್ರೀಶೈಲ ಜಗದ್ಗುರುಗಳಿದ್ದಾರೆ. ಬಹಳ ಏನಂತಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಯಾರೇ ಏನೇ ಹೇಳಿದ್ರು ಕೂಡ ಇವತ್ತು ತಾವು ರೈತರಿಗೆ ಒಂದು ಬೆಲ್ಲ ಕೊಡಿಸಲೇಬೇಕು ಹಾಗೆ ಅಂತ ಹೇಳಿ ಹೇಳಿರುವಂಥದ್ದು. ನಮ್ಮ ಜೊತೆ ಹುಕ್ಕೇರಿ ಶ್ರೀಗಳಿದ್ದಾರೆ, ಅವರನ್ನ ಮಾತಾಡ್ತಾರೆ. ಸರ್, 9 ದಿನ ಆಯ್ತು ರೈತರು ಹೋರಾಟ ಮಾಡಕತ್ತು. ಇಲ್ಲಿವರೆಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ಸ್ಪಂದಿಸ್ಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಒಬ್ಬ ರೈತ 1 ದಿನ ಮನೆ ಬಿಟ್ಟು ಹೋದ ಅಂತಂದ್ರೆ ಕಷ್ಟ ಇರ್ತದೆ. ಆದ್ರೆ 9 ದಿನ ಬೀದಿಯೊಳಗೆ ಕೂತ್ಕೊಂಡಿದ್ದಾನೆ ಅಂತಂದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇವತ್ತು ಅಂತಿಮವಾಗಿ ರೈತರಿಗೆ 3,500 ನೀಡುವಂತ ಒಂದು ಶುಭ ಸುದ್ದಿಯನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇವೆ. 1 ಗಂಟೆಗೆ ಮೀಟಿಂಗ್ ಆಗ್ತಾ ಇದೆ, ಇದರಲ್ಲಿ ಒಂದು ಶುಭ ಸುದ್ದಿಯನ್ನು ಕೊಡಬೇಕು ಹಾಗೆ ಅಂತ ಹೇಳಿ ಹುಕ್ಕೇರಿ ಶ್ರೀಗಳು ಹೇಳ್ತಾ ಇರುವಂತದ್ದು. ಈಗ ಶ್ರೀಶೈಲ ಜಗದ್ಗುರು ಕೂಡ ಈಗಾಗಲೇ ಏನಂತಾರೆ ಭಾಷಣ ಮಾಡಿದ್ರು, ಏನಂತಾರೆ ಒಂದು ಜನರಿಗೆ ಹೇಳಿದ್ರು. ನಮ್ಮ ಜೊತೆ ಈಗ ಶ್ರೀಶೈಲ ಜಗದ್ಗುರು ಇದ್ದಾರೆ, ಅವರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಸ್ವಾಮೀಜಿ, ಇವತ್ತು ಏನು ರೈತರಿಗೆ ಸಪೋರ್ಟ್ ನಾವು ಸುತ್ತು ಬಳಸಿ ಹೇಳಲಿಕ್ಕೆ ಬಯಸೋದಿಲ್ಲ, ನೇರವಾಗಿ ಹೇಳಲಿಕ್ಕೆ ಬಯಸೋದು ಒಂದೇ ಒಂದು ಮಾತು ಏನು ಅಂದ್ರೆ, ಮತ್ತು ಕಬ್ಬು ಮತ್ತು ಸಕ್ಕರೆಯ ಬೆಲೆ ಇದನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ನಾವು ಬೆಲೆನ ನಿಗದಿ ಮಾಡೋದಾದ್ರೆ ಈ ಹೋರಾಟ ಯೋಗ್ಯ ಅಲ್ಲ ಅಂತ ಅನಿಸ್ಬೋದು. ಆದರೆ ಕಬ್ಬು ಸಕ್ಕರೆ ಬೆಲೆ ಇದನ್ನಷ್ಟೇ ವಿಚಾರ ಮಾಡಲಾರ್ದನ ಏನು ಕಬ್ಬಿನಿಂದ ಬರುವಂಥ ಬಾಯ್ ಪ್ರೊಡಕ್ಟ್ಸ್ ಇದೆ, ಆ ಬಾಯ್ ಪ್ರೊಡಕ್ಟ್ಸ್ ಆದಾಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ವಿಚಾರ ಮಾಡಿದ್ರೆ ಎಲ್ಲ ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಗೆ ಸಪೋರ್ಟ್ ಮಾಡಿದ್ರೆ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅದ್ರ ಜೊತೆಗೆ ಈ ಸರ್ಕಾರ ವಿಧಿಸುವಂಥ ಟ್ಯಾಕ್ಸ್ ಏನಿದೆ ಅದನ್ನು ದೃಷ್ಟಿಯೊಳಗೆ ಇಟ್ಕೊಂಡು ತೀರ್ಮಾನ ಮಾಡೋದಾದ್ರೆ ರೈತರ ಇಟ್ಟಿರುವಂಥ ಬೇಡಿಕೆ ಅದು ಏನು ಅತಿಶಯೋಕ್ತಿ ಏನಲ್ಲ, ಯೋಗ್ಯವಾದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ಈಡೇರಿಸಲಿಕ್ಕೆ ಸಾಧ್ಯ ಇದೆ. 9 ದಿನಗಳ ಈ ಹೋರಾಟ ರೈತರ ಜೊತೆಗೆ ಸೌಹಾರ್ದಯುತವಾಗಿ ಚರ್ಚೆಯನ್ನು ಮಾಡಿ, ಸರ್ಕಾರದ ಜೊತೆಗೂ ಚರ್ಚೆಯನ್ನು ಮಾಡಿ ಒಂದು ಯೋಗ್ಯವಾಗಿರುವಂಥ ತೀರ್ಮಾನವನ್ನು ತಗೊಂಡು ಅವರನ್ನು ಪ್ರೀತಿಯಿಂದ ಕಂಡು ಒಂದು ವಿಚಾರ ವಿನಿಮಯ ಮಾಡಿ ನಿರ್ಣಯ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಏನಂತಂದ್ರೆ ಅರವಿಂದ್, ಫ್ಯಾಕ್ಟರಿ ಮಾಲೀಕರ ಜೊತೆ ಸೌಹಾರ್ದತೆ ಮಾಡಬೇಕು, ರೈತರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಶ್ರೀಶೈಲ ಜಗದ್ಗುರು ಹೇಳ್ತಾ ಇರುವಂತದ್ದು. ರೈಟ್ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸೊ ಅಲ್ಲಿಗೆ ಮಠಾಧೀಶರು ಭಾರೀ ಸಂಖ್ಯೆಯಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀಶೈಲ ಜಗದ್ಗುರುಗಳು ಕೂಡ ಆಗಮಿಸಿದ್ದಾರೆ ಅಂತಂದರೆ ಅಲ್ಲಿಗೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಎಲ್ಲ ಮಠಾಧೀಶರು ಕೂಡ ರೈತರ ಜೊತೆಗಿದ್ದೇವೆ ಅಂತ. ಗುರ್ಲಾಪುರ ಕ್ರಾಸ್ನಲ್ಲಿ ಸಭೆ ನಡೀತಾ ಇದೆ, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ.
ಮತ್ತೊಂದು ಕಡೆ ಹತ್ತರಗಿ ಟೋಲ್ ಬಳಿ ಹೆದ್ದಾರಿ ತಡೆ ನಡೀತಾ ಇದೆ. ಎರಡೆರಡು ಕಡೆನೂ ಕೂಡ ಜೋರಾಗಿದೆ ಪ್ರೊಟೆಸ್ಟು. ಇದು ಸರ್ಕಾರದ ಗಮನಕ್ಕೆ ಬರಬೇಕಷ್ಟೇ. 9ನೇ ದಿನ, 9 ದಿನಗಳಿಂದ ರೈತರು ಮನೆ ಬಿಟ್ಟು ಹೋರಾಟದಲ್ಲಿ ತೊಡಗಿದ್ದಾರೆ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ, ಯಾಕೆ ಇವರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಇವತ್ತು ಸಭೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. 9 ದಿನಗಳಾದ ಮೇಲೆ ಸಭೆಯ ಔಟ್ಕಮ್, ಸಭೆಯ ಫಲಿತಾಂಶ ಏನು, ಸಂಧಾನ ಸೂತ್ರಗಳೇನು, ಸಕ್ಸಸ್ ಆಯ್ತಾ ಇಲ್ವಾ, ಅದೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಒಂದು ಹಂತದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಈಗ ಸಭೆ ನಡೀತಾ ಇದೆ. ಅದು 1 ಅವರ್ ಅಂದರೆ 12:45 ವೇಳೆಗೆ ಆರಂಭ ಆಗಿದ್ದು 1:45 ತನಕ ಆಗುತ್ತೆ. ಅದಾದ ಮೇಲೆ ರೈತರ ಜೊತೆ ಒಂದು ಸಭೆ ಇದೆ. ಎರಡೂ ಮುಗಿದ ಮೇಲೆ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಅಲ್ಲಿ ಏನು ನಿರ್ಧಾರಕ್ಕೆ ಬರಲಾಯಿತು, ಆ ನಿರ್ಧಾರದ ಮೇಲೆ ರೈತರ ಹೋರಾಟ ನಿಂತಿದೆ. ಇವತ್ತೇನಾದರೂ ಸಂಧಾನ ಸಭೆ ವಿಫಲ ಆಯಿತು ಅಂದ್ಕೊಳ್ಳಿ, ನಾಳೆಯಿಂದ ರೈತರು ಇನ್ನಷ್ಟು ಹೋರಾಟವನ್ನು ತೀವ್ರಗೊಳಿಸ್ತಾರೆ, ಇನ್ನೂ ಜೋರಾಗುತ್ತೆ. ಮಠಾಧೀಶರುಗಳು ಬೆಂಬಲ ಕೊಟ್ಟಿದ್ದಾರೆ, ಮಾಜಿ ಸೈನಿಕರು ಬೆಂಬಲ ಕೊಟ್ಟಿದ್ದಾರೆ, ಕನ್ನಡ ಪರ ಸಂಘಟನೆಯವರು ಬೆಂಬಲ ಕೊಟ್ಟಿದ್ದಾರೆ. ರೈತರಿಗೆ ದೊಡ್ಡ ಬಲ.